ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲ್ದು ಒಂದು ಹೋಂಡಾ ಅವ್ರದ್ದು i20 ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಸಿಂಗಲ್ ಓನರ್ ಗಾಡಿ, ಬರೀ 45,000 ಕಿಲೋಮೀಟರ್, ಅದು ಶೋರೂಮ್ ಟ್ರ್ಯಾಕ್ ಇರೋಂಥ ಗಾಡಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋಗಳು ಓಪನ್ ಆಗ್ತವೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಅದರ ಗಾಡಿ ಸೇಲ್ ಇತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ವಾಟ್ಸಪ್ ನಂಬರ್ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದ್ರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಕ್ ಹೋಗಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಹೇಳಿ ಸರ್, ಅದು ಗಾಡಿ i20 ಡೀಸೆಲ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಟಾಪ್ ಎಂಡ್ ಆಸ್ಟಾ. ಓಕೆ, ಆಸ್ಟಾ ಗಾಡಿ i20, ಹ್ಯುಂಡೈ ಅವ್ರದ್ದು i20 ಗಾಡಿ. ಮಾಡಲಿ ಸರ್ ಅದು 2014. ಓಕೆ, 2014 ಮಾಡಲು. ಓನರ್ ಎಷ್ಟು ಜನ? ನಾನೇನೆ, ಶಶಿ ಕಿರಣ್. ಶೋರೂಮ್ ಇಂದ ನಾನೇ ತಗೊಂಡಿದ್ದು. ಅಂದರೆ ಫಸ್ಟ್ ಓನರ್ ನೀವೇನಾ? ಫಸ್ಟ್ ಓನರ್ ನಾನೇನೆ, ಹೌದು. ಓಕೆ ಸರ್, ಈಗ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಗಾಡಿ ಈಗ 45,000 ಚಿಲ್ಲರೆ ರನ್ ಆಗಿದೆ ಸರ್. ಬರೀ 45? ಹೌದೌದು, ಬರೀ 45,000 ರನ್ ಆಗಿರೋದು. ಓಕೆ, ಅಂದರೆ ಏನೆಲ್ಲ ಶೋರೂಮ್ ಸರ್ವಿಸ್ ಎಲ್ಲ ಮಾಡಿಸಿದ್ರಾ ಅಥವಾ ಹೊರಗಡೆ ಏನಾದ್ರು ಮಾಡಿಸಿದ್ರಾ? ಶೋರೂಮ್ ಅಲ್ಲೇ, ಇಲ್ಲ ನಾನು ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸೋದು. ಓಕೆ, ಅಂದರೆ ಶೋರೂಮ್ ಎಷ್ಟು ಇದೆ? ರೀಸೆಂಟ್ ಆಗಿ ನಾನು ಸರ್ವಿಸ್ ಮಾಡಿಸಿ 1,000 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ. ಓಕೆ, ಅಂದರೆ ತುಂಬಾ ಕಡಿಮೆ ಓಡಿಸಿರ ಗಾಡಿ? ಇಲ್ಲ ಸರ್, ಯಾಕಂದ್ರೆ ಆಫೀಸಿಂದ ಕ್ಯಾಬ್ ಬರೋದು, ಕ್ಯಾಬಲ್ಲಿ ಹೋಗ್ತಿದ್ದೆ. ಇಲ್ಲಾಂದ್ರೆ ನಾನು ಹೋಗ್ಬೇಕಂದ್ರೆ ಬೈಕಲ್ಲಿ ಹೊರಟೋಗ್ತಾ ಇದ್ದೆ. ಸೊ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಯೂಸ್ ಮಾಡ್ತಾ ಇದ್ದೆ ಅಷ್ಟೇನೆ. 4 ಟೈರು ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ, ಬ್ರಿಡ್ಸ್ಟೋನ್ 4 ಹೊಸ ಟೈರ್ಸ್ ಹಾಕ್ಸ್ಕೊಂಡು ಒಂದು 5,000 ಓಡಿಸಿದ್ದೀನಿ ಅಷ್ಟೇನೆ. 40,000 ಹಾಕ್ಸಿದ್ದೆ, ಒಂದು 5,000 ಓಡಿಸಿದ್ದೀನಿ ಅಷ್ಟೇನೆ. ಓಕೆ, ಡಾಕ್ಯುಮೆಂಟ್ಸ್ ಚೆನ್ನಾಗಿದಾವೆ ಸರ್? ಡಾಕ್ಯುಮೆಂಟ್ ಎಲ್ಲ ಇದೆ. RC ಬುಕ್ ಇದೆ, ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಸೆಪ್ಟೆಂಬರ್ ಗಂಟ ಇದೆ. ಸೆಪ್ಟೆಂಬರ್ 5ಕ್ಕೇನೋ ಲ್ಯಾಪ್ಸ್ ಆಗುತ್ತೆ ಅನ್ಸುತ್ತೆ, 5ಕ್ಕೋ 6ಕ್ಕೋ ಎಲ್ಲ ಇದೆ. ಓಕೆ, ಬಾಡಿ ಏನು ಡೆಂಟು ಸ್ಕ್ರಾಚ್ಗಳು ಆ ಥರ ಏನು ಇಲ್ವಲ್ಲ? ಇಲ್ಲ ನಾನು PPF ಮಾಡಿಸಿದ್ದೀನಿ. ಫ್ರಂಟ್ ಬಂಪರು, ಬ್ಯಾಕ್ ಬಂಪರು, ಬಾನೆಟ್, ಹಿಂದೆಗಡೆ ಡಿಕ್ಕಿ, ಸೈಡ್ ಮಿರರ್ಸು, ಮತ್ತೆ ಫ್ರಂಟ್ ಲೈಟು, ಮತ್ತೆ ಡೋರ್ ಎಡ್ಜಸ್ ಎಲ್ಲ ನಾನು ಇದು ಮಾಡಿಸಿದ್ದೀನಿ, PPF ಮಾಡಿಸಿದ್ದೀನಿ. ಓಕೆ, ಫ್ರಂಟ್ದು ಬಂಪರ್ದು PPF ಇನ್ನೇನು ಬಂದ್ಬಿಡೋ ತರ ಇದೆ, ಅದೇನು ಲೆಕ್ಕಕ್ಕೆ ಇಟ್ಕೊಬೇಡಿ. ಬೇರೆದೆಲ್ಲ ಚೆನ್ನಾಗೇ ಇದೆ ಸರ್. ಪೇಂಟಿಂಗ್ ಎಲ್ಲ ಚೆನ್ನಾಗೇ ಇದೆ. ಒಂದ್ಸರಿ ನೀವು ಗಾಡಿ ನೋಡ್ಬಿಟ್ರೆ ಗೊತ್ತಾಗೋಗುತ್ತೆ. ಅಂದರೆ ಡೈರೆಕ್ಟ್ ನೋಡಿದ್ರೇನೆ ಅದು ಒರಿಜಿನಲ್ ಕಂಡೀಷನ್ ಗೊತ್ತಾಗುತ್ತಾ? ಡೈರೆಕ್ಟ್ ನೋಡಿದ್ರೆ ಒರಿಜಿನಲ್ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಅಂದರೆ ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೀಟು ಎಲ್ಲ ಓಕೆ ಇದಾವಲ್ಲ? ಹೌದು, AC, ಪವರ್ ವಿಂಡೋಸು, ಪವರ್ ಸ್ಟೇರಿಂಗು, ಮತ್ತೆ ಶೋರೂಮ್ ಇಂದ ಏನ್ ಬಂದಿತ್ತು ಮ್ಯೂಸಿಕ್ ಸಿಸ್ಟಮ್ ಅದೇ ಇದೆ, ಏನು ಚೇಂಜ್ ಮಾಡಿಲ್ಲ. ಓಕೆ, ಎಲ್ಲ ಸೇಮ್ ಇದೆ ಸರ್. ಶೋರೂಮ್ ಇಂದ ಹೆಂಗ್ ಬಂದಿತ್ತು ಹಂಗೆ ಇದೆ. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ವಾ ಸರ್? ಫೈನಾನ್ಸ್ ಏನಾದರೂ ಇದೆಯಾ? ಇಲ್ಲ ಸರ್, ನಾನು ಫುಲ್ ಕ್ಯಾಶ್ ಕೊಟ್ಟೆ ತಗೊಂಡಿದ್ದು. ನಾನು ಲೋನೇ ತಗೊಂಡಿರಲಿಲ್ಲ ನಾನು. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಕೊಟ್ಟಿಗೆಪಾಳ್ಯ, ಬೆಂಗಳೂರು ಕೊಟ್ಟಿಗೆಪಾಳ್ಯ. ಓಕೆ ಸರ್, ಪ್ರೈಸ್ ಏನಾಗ್ತಿದ್ರೆ ಗಾಡಿಗೆ? ಪ್ರೈಸ್ 5,30 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 5,30,000 ಹೇಳ್ತಿದ್ರೆ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಹೌದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಇದೆ ಹಾಕಿರಿ, 988 ನಂದು ಇದೆಯಲ್ಲ, ಈಗ ಕಾಂಟ್ಯಾಕ್ಟ್ ಮಾಡಿದ್ದೀರಲ್ಲ ಸೇಮ್ ನಂಬರೇ ಹಾಕಿರಿ. ಸರಿ ಸರ್, ಓಕೆ.